ಶಿವ ನಾವು ಮಾತನಾಡ್ತಾ ಇದ್ವಿ ಈ ದೇಶದಲ್ಲಿ ಒಂದು 130 ಕೋಟಿ ಜನಸಂಖ್ಯೆ ಅಂತ ಹೇಳಿದ್ರು ಅದರಲ್ಲಿ ಒಂದು 100 ಕೋಟಿ ಮತದಾರ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರು ಸಹ 50% ಹೋಗ್ಬಿಟ್ಟಿದೆ. ಇನ್ನು 50% ಇಟ್ಕೊಂಡು ಮುಂದಿನ ಎಲೆಕ್ಷನ್ ಅನ್ನ ಲೆಕ್ಕ ಹಾಕೋದಕ್ಕೆ ಸಾಧ್ಯನಾ? ಈಗ ಇನ್ನು ಸೆಕೆಂಡ್ ಟೈಮ್ ಚಾನ್ಸ್ ಅನ್ನ ಕೊಟ್ಟಿದ್ದಾರೆ. ಸೆಕೆಂಡ್ ಟೈಮ್ ಚಾನ್ಸ್ ಕೊಟ್ಟಿದ್ರು ಸಹ 100% ಆಗುತ್ತಾ? ಎಲ್ಲಿ ಏನ್ ಹೇಳ್ತೀರಾ? ನಿರೀಕ್ಷಾ ಆಗಸ್ಟ್ 8ರವರೆಗೆ ಇನ್ನೂ ಕೂಡ ಮತಪಟ್ಟಿಗೆ ಹೆಸರುಗಳನ್ನು ಸೇರಿಸೋದಕ್ಕೆ ಅವಕಾಶಗಳಿದೆ. ಸೊ ತದನಂತರದಲ್ಲಿ ಒಂದು ವೇಳೆ ಏನಾದರೂ 8ರ ನಂತರ ಒಂದು ವೇಳೆ ಪಟ್ಟಿಯಲ್ಲಿ ಹೆಸರು ಬಿಟ್ಟು ಹೋಗಿರುತ್ತೆ. ಸೊ ಆಗ ನೀವೇನು ಮಾಡಬಹುದು, ಫಾರಂ 6 ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಮತ್ತೆ ಭರ್ತಿಯನ್ನು ಮಾಡಬೇಕಾಗತ್ತೆ. ನಿಮ್ಮ ದಾಖಲೆಗಳು ಏನಿದೆ, ಹೌದು ನಾನು ಬೆಂಗಳೂರಿನ ಮೂಲವಾಸಿ, ನಾನು ಇಲ್ಲಿಯೇ ಇದ್ದೇನೆ, 10 ವರ್ಷಗಳಿಂದ ಇಲ್ಲಿ ಜೀವನವನ್ನು ಮಾಡ್ತಾ ಇದ್ದೇನೆ, ಇದರ ಬಗ್ಗೆ ಇರುವಂತಹ ಆಧಾರಗಳನ್ನು ನೀವು ಸಿಬ್ಬಂದಿಗಳಿಗೆ BLOಗಳಿಗೆ ಕೊಟ್ಟರೆ ಮತ್ತೆ ನಿಮ್ಮ ಹೆಸರನ್ನು ಅಲ್ಲಿ ಆ್ಯಡ್ ಮಾಡ್ತಾರೆ. ಹಾಗೆ ನಿಮ್ಮ ಕುಟುಂಬದ ಹೆಸರುಗಳು ಯಾರಾದರೂ ಬಿಟ್ಟು ಹೋಗಿದ್ರೆ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡೋದಕ್ಕೆ ಅವಕಾಶಗಳಿದೆ. 17ರವರೆಗೆ ಈಗ ಸಮಯಾವಕಾಶವನ್ನು ಕೊಡಲಾಗಿದೆ. ಸೊ ಇದು ಈಗ ಒಂದು ಕಡೆ SIR ಪ್ರಕ್ರಿಯೆ ಈ ರೀತಿಯಾಗಿ ನಡೀತಾ ಇದೆ. ರಾಜಕೀಯವಾಗಿ ಕೂಡ ಸಾಕಷ್ಟು ಚರ್ಚೆಗಳು ಈಗ ಶುರುವಾಗ್ತಾ ಇದೆ. ಕಾರಣ ಕಾಂಗ್ರೆಸ್ ನಾಯಕರು ನೀವು ಗಮನಿಸಬಹುದು, ಪಶ್ಚಿಮ ಬಂಗಾಳದಲ್ಲಿ 84 ಲಕ್ಷ ಮತಪಟ್ಟಿಯಿಂದ ಹೆಸರುಗಳನ್ನು ಡಿಲೀಟ್ ಮಾಡಿದ್ರು ಅನ್ನುವಂತಹ ಆರೋಪಗಳು ಯಾವಾಗ ಬರುತ್ತೆ ಆಗ ಮಮತಾ ಬ್ಯಾನರ್ಜಿ ಅವರು ಏನು ಮಾಡಿದ್ರು, ಅಲ್ಲಿ ಯಾವ ರೀತಿಯಾಗಿ ಅವರು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಹೊರಟರು, ಇದೆಲ್ಲವೂ ಕೂಡ ಈಗಾಗಲೇ ಗೊತ್ತಿದೆ. ತದನಂತರದಲ್ಲಿ ತಮಿಳುನಾಡು, ಕೇರಳ ವಿಧಾನಸಭಾ ಚುನಾವಣೆಗಳಾಗತ್ತೆ, ಅಲ್ಲೂ ಕೂಡ SIR ಪ್ರಕ್ರಿಯೆ ನಡೆಯುತ್ತೆ. ಮತಪಟ್ಟಿಯಲ್ಲಿ ಅಲ್ಲೂ ಕೂಡ ಹೆಸರುಗಳನ್ನು ಬಿಡಲಾಗತ್ತೆ. ಕೇರಳದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ, SIR ಮಾಡಿದರೂ ಕೂಡ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತಪಟ್ಟಿಯಲ್ಲಿ ಹೆಸರುಗಳನ್ನು ಡಿಲೀಟ್ ಮಾಡಿರಲಿಲ್ಲ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಅಲ್ಲಿ ಅರಿವಿತ್ತು, ಹಾಗಾಗಿ ಎಲ್ಲರೂ ಕೂಡ ಮತಪಟ್ಟಿಯಲ್ಲಿ ಸೇರಿಕೊಂಡಿದ್ರು, ಅಲ್ಲೂ ಎಫೆಕ್ಟ್ ಆಗಲಿಲ್ಲ. ಕಾಂಗ್ರೆಸ್ ನಾಯಕರು ರಾಜಕೀಯವಾಗಿ ನೋಡೋದಾದರೆ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ರು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ TMC ಪಕ್ಷ ಸೋಲೋದಕ್ಕೆ ಈ SIR ಕಾರಣ ಅಂತೇಳಿ ಆ ಸಂದರ್ಭದಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ರು. ಕಾರಣ ಯಾರು ಕಾಂಗ್ರೆಸ್ನ ಮತ ಬ್ಯಾಂಕ್ ಇದೆ ಅಥವಾ TMC ಪ್ರಾದೇಶಿಕ ಪಕ್ಷಗಳ ಮತ ಬ್ಯಾಂಕ್ ಇದೆ, ಸೊ ಅಂತಹ ಒಂದು ವೋಟರ್ ಯಾರು ಮತದಾರರಿದ್ದಾರೆ, ಹೌದಪ್ಪ ಇವರು TMCಗೆ ವೋಟನ್ನು ಹಾಕ್ತಾರೆ, ಇವರು ಕಾಂಗ್ರೆಸ್ನ ಮತದಾರರು ಅನ್ನುವಂಥದ್ದು ಅವರ ಗಮನಕ್ಕೆ ಬಂದಾಗ ಅಂತಹ ಮತದಾರರನ್ನು ಹುಡುಕಿ ಅವರ ಹೆಸರುಗಳನ್ನು ಡಿಲೀಟ್ ಮಾಡಲಾಗತ್ತೆ ಅನ್ನುವಂತಹ ಆರೋಪಗಳನ್ನು ಮಾಡಿದ್ರು. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ರಾಜಕೀಯ ವಾಕ್ಸಮರಗಳು ಕೂಡ ಆಯಿತು. BJP ನಾಯಕರು ಸಮರ್ಥನೆಯನ್ನು ಮಾಡಿಕೊಂಡ್ರು, ಇಲ್ಲ ಆ ರೀತಿಯಾಗಿ ಮಾಡ್ತಾ ಇಲ್ಲ, ಚುನಾವಣಾ ಆಯೋಗ ಅಧಿಕೃತವಾಗಿ ಯಾರು ವೋಟರ್ ಲಿಸ್ಟ್ನಲ್ಲಿ ಅವರ ಒರಿಜಿನಾಲಿಟಿ ಇದೆ, ಅಂದರೆ ಅವರು ಕೆಪಬಲ್ ಇದ್ದಾರೆ, ಇಲ್ಲಿ ವಾಸ್ತವ್ಯವನ್ನು ಇಲ್ಲೇ ಹೂಡಿದ್ದಾರೆ, ಇಲ್ಲೇ ಜೀವನವನ್ನು ಮಾಡ್ತಾ ಇದ್ದಾರೆ, ಅಂಥವರ ಹೆಸರುಗಳನ್ನು ಎಲ್ಲೂ ಕೂಡ ಡಿಲೀಟ್ ಮಾಡಿಲ್ಲ. ಸುಮ್ಮನೆ ಕಾಂಗ್ರೆಸ್ ನಾಯಕರು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ BJP ಅವರು ಕೂಡ ಆ ಸಂದರ್ಭದಲ್ಲಿ ಸಮರ್ಥನೆಯನ್ನು ಮಾಡಿಕೊಂಡ್ರು. ಆದರೆ ಕಾಂಗ್ರೆಸ್ ನಾಯಕರಿಗೆ ಇರುವಂಥ ಒಂದು ಆತಂಕ, SIR ಪ್ರಕ್ರಿಯೆಯನ್ನು ಈ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿರೋದ್ರಿಂದ ಸಹಜವಾಗಿ 2 ವರ್ಷಗಳ ನಂತರ ಕರ್ನಾಟಕದಲ್ಲೂ ಕೂಡ ವಿಧಾನಸಭಾ ಚುನಾವಣೆಗಳು ಬರುತ್ತೆ. ಈಗಾಗಲೇ 2 ವರ್ಷದಲ್ಲಿ 2 ತಿಂಗಳು ಆಗೋಯಿತು, ಇನ್ನೇನು 1 ವರ್ಷ ನಿಮಗೆ ಬಿಟ್ಟರೆ ನಂತರದಲ್ಲಿ 6 ತಿಂಗಳು ಚುನಾವಣಾ ವರ್ಷ ಅಂತಲೇ ಕರೀತಾರೆ. ಯಾಕೆಂದರೆ ಚುನಾವಣೆಗೆ ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ, ಯಾವುದೇ ಪಕ್ಷಗಳಿರಲಿ ಚುನಾವಣೆಯನ್ನು ತಯಾರಿ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಕೇಂದ್ರ BJP ನಾಯಕರು ಕರ್ನಾಟಕವನ್ನು ಟಾರ್ಗೆಟ್ ಮಾಡಿದ್ದಾರೆ, ಸಂಘ ಪರಿವಾರದ ನಾಯಕರು ಟಾರ್ಗೆಟ್ ಅನ್ನು ಮಾಡಿದ್ದಾರೆ. ಆ ಕಾರಣಕ್ಕೆ SIR ಮೂಲಕ ಕಾಂಗ್ರೆಸ್ನ ಮತ ಬ್ಯಾಂಕ್ ಏನಿದೆ ಆ ಮತ ಬ್ಯಾಂಕ್ ಅನ್ನ ಡಿಲೀಟ್ ಮಾಡಿಸುವ ಮೂಲಕ ತಮ್ಮ ಒಂದು ಗೆಲುವನ್ನು ಕಾಣೋದಕ್ಕೆ ಅವರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಸೊ ಇಂದಿನಿಂದಲೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಆದಂತಹ ಸಂದರ್ಭದಲ್ಲೂ ಕೂಡ ಇದೇ ಆರೋಪಗಳನ್ನ ಕಾಂಗ್ರೆಸ್ ನಾಯಕರು ಮತ್ತೆ ಅಲ್ಲಿರುವಂತಹ ಸ್ಥಳೀಯ ಪಕ್ಷಗಳ ನಾಯಕರುಗಳು ಮಾಡ್ತಾ ಇದ್ದಾರೆ. ಆದರೆ BJP ಕೂಡ ಇಲ್ಲಿ ಪ್ರಬಲವಾಗಿ ವಾದವನ್ನ ಮಾಡ್ಕೊಂಡೇ ಬರ್ತಾ ಇದೆ. ಆ ರೀತಿಯಾಗಿ ಆಗ್ತಾ ಇಲ್ಲ, ವೈಜ್ಞಾನಿಕವಾಗಿ ಇಲ್ಲಿ ಮತಪಟ್ಟಿಗೆ ಹೆಸರುಗಳನ್ನ ಸೇರಿಸುವಂತ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ವಲಸೆ ಯಾರು ಬಂದಿರ್ತಾರೆ ಅಥವಾ ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ಬಂದು ಅಕ್ರಮವಾಗಿ ಯಾರು ನೆಲೆಸಿರ್ತಾರೆ ಅಂತವರ ಹೆಸರುಗಳನ್ನ ಡಿಲೀಟ್ ಮಾಡುವಂತ ಒಂದು ಪ್ರಯತ್ನವನ್ನ ಆಯೋಗ ಮಾಡ್ತಾ ಇದೆ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಇಲ್ಲ ಅಂತೇಳಿ BJP ನಾಯಕರು ಕೂಡ ಸಮರ್ಥನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಇಲ್ಲಿ ಸೆಕೆಂಡ್ ಟೈಮ್ ಅವಕಾಶವನ್ನು ಕೊಟ್ಟಿದ್ದಾರೆ. ಎಷ್ಟೋ ಜನರಿಗೆ SIR ಕ್ವೆಶ್ಚನ್ ಅರ್ಥ ಆಗ್ತಾ ಇಲ್ಲ. ಅದು ಮೊದಲನೇ ಬಾರಿಗೆ ದೊಡ್ಡ ಸವಾಲ್ ಆಗಿಬಿಟ್ಟಿತ್ತು. 2ನೇ ಬಾರಿಗೂ ಸೇಮ್ ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾ ಇದ್ರೆ ಸೇಮ್ ಕ್ವೆಶ್ಚನ್ ಇರುತ್ತಾ? ಈ ಕ್ವೆಶ್ಚನ್ ಎಲ್ಲೋ ಒಂದ್ ಕಡೆ ದೊಡ್ಡದಾಗಿ ಮುಳುವಾಗಿಬಿಡ್ತಾ, ಒಂದು ಕ್ಲಾರಿಟಿನೇ ಕೊಡದೆ ಹೋಯ್ತಾ ಚುನಾವಣಾ ಆಯೋಗ ಅಂತ? ನಿರೀಕ್ಷಾ, ನೀವು ಹೇಳೋದು ಈಗಾಗಲೇ ಮೊದಲಿಗೆ SIR ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಆತಂಕಗಳು ಕೂಡ ಇತ್ತು. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೇಳಿದಾಗೆ, ಯಾಕೆಂದರೆ ನಗರ ಪ್ರದೇಶಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹರಿವಿರುತ್ತೆ. ಯಾಕೆಂದರೆ ಎಲ್ಲರೂ ಕೂಡ ಶಿಕ್ಷಿತರೇ ಇರ್ತಾರೆ, ಜೊತೆಗೆ ಔದ್ಯೋಗಿಕವಾಗಿ ಕೂಡ ಇರ್ತಾರೆ. ಹಾಗಾಗಿ ಎಲ್ರಿಗೂ ಕೂಡ ಅದರ ಬಗ್ಗೆ ಕಾನೂನಿನ ಅರಿವಿರುತ್ತೆ. ಮತ್ತು ಮತಪಟ್ಟಿಯಲ್ಲಿ ಅರ್ಜಿಯನ್ನು ತುಂಬುವಂಥ ಸಂದರ್ಭದಲ್ಲಿ ಏನೆಲ್ಲ ಕಾಲಮ್ಗಳನ್ನು ಕೊಟ್ಟಿರ್ತಾರೆ ಮತ್ತು ಯಾವುದನ್ನು ಆ ಕಾಲಮ್ನಲ್ಲಿ ಭರ್ತಿಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಗೊತ್ತಿರುತ್ತೆ.
ಜೊತೆಗೆ BLOಗಳು ಕೂಡ ಅದನ್ನು ಹೇಳ್ಕೊಡ್ತಾರೆ. ಈ ಕಾಲಮ್ನಲ್ಲಿ ಈ ಹೆಸರನ್ನು ಭರ್ತಿ ಮಾಡಿ ಹೀಗೆ ತುಂಬಿ ನಿಮ್ಮ ಜಾತಿ ಇರ್ಬೋದು ಅಥವಾ ಜಾತಿ ಇಲ್ಲ ಈ ಇದರಲ್ಲಿ ಫಾರಮಲ್ಲಿ, ಆದರೆ ಹೆಸರು ಮತ್ತು ತಂದೆಯ ಹೆಸರು, ತಾಯಿ ಹೆಸರು, ಹಾಗೆ ಆ ಸಂಬಂಧಿಕರ ಹೆಸರು, ಕುಟುಂಬದಲ್ಲಿರುವಂತಹ ಸದಸ್ಯರ ಹೆಸರು, ಇದನ್ನು ಫಿಲ್ ಮಾಡಿ ಅಂತೇಳಿ ಅವರೇ ಹೇಳ್ಕೊಡ್ತಾ ಇದ್ದಾರೆ. ಆದರೆ ಗ್ರಾಮೀಣ ಭಾಗದಲ್ಲಿ ಇದು ಕೂಡ ನೀವು ಹೇಳಿದಾಗೆ ಬಹಳಷ್ಟು ಸ್ವಲ್ಪ ಮಟ್ಟಿಗೆ ಅಲ್ಲಿ ಗೊಂದಲ ಆಗಿದೆ. ಯಾಕೆಂದರೆ ಅಲ್ಲಿ ಅನಕ್ಷರಸ್ಥರು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಿದ್ದರಿಂದ ಸೊ ಎಲ್ಲೋ ಒಂದು ಕಡೆ ಅರ್ಜಿಯನ್ನು, ಕಠಿಣವಾದಂಥ ಅರ್ಜಿಯನ್ನು ತುಂಬೋದಕ್ಕೂ ಕೂಡ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಈ ರೀತಿಯಾಗಿ ಅವಘಡಗಳಾಗಿ ಎಲ್ಲೋ ಒಂದು ಕಡೆ ಆ ಫಾರಮನ್ನು ಭರ್ತಿ ಮಾಡುವಂಥ ಸಂದರ್ಭದಲ್ಲಿ ಮಿಸ್ಟೇಕ್ ಆಗಿರಬಹುದು. ಆ ಒಂದು ಮಿಸ್ಟೇಕ್ ಆದಾಗ ಏನಾಗುತ್ತೆ ಅಂದರೆ ಅಲ್ಲಿ ಅಪ್ಲೋಡ್ ಆಗೋದಿಲ್ಲ, ಅದು ಅರ್ಜಿಯನ್ನು ಫಿಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಆ ಹೆಸರುಗಳನ್ನು ಅಲಭ್ಯ ಲೀಸ್ಟ್ಗೆ ಹಾಕಬೇಕಾಗತ್ತೆ. ಸೊ ಈ ರೀತಿಯಾದಂಥ ಘಟನೆಗಳು ಕೂಡ ಆಗಿರುತ್ತೆ. ಇದನ್ನು ಆದಷ್ಟು ಸರಿಪಡಿಸುವಂಥ ಒಂದು ಕೆಲಸವನ್ನು ಚುನಾವಣಾ ಆಯೋಗ ಮಾಡಿದೆ, BLOಗಳು ಕೂಡ ಮಾಡಿದ್ದಾರೆ. ಆದರೂ ಕೂಡ ಇಂಥ ಮಿಸ್ಟೇಕ್ಗಳು ಬಹಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಆಗಿದೆ ಅನ್ನುವಂತಹ ಆರೋಪಗಳು ಕೂಡ ಸಹಜವಾಗಿ ಕೇಳಿ ಬರ್ತಾ ಇದೆ. ನಿರೀಕ್ಷಾ, ಇವಾಗ ನೋಡಿ, GBA ವ್ಯಾಪ್ತಿಯ ಬೆಂಗಳೂರು ದಕ್ಷಿಣದಲ್ಲಿ 51.98% ಮತಗಳು ಲಭ್ಯ ಇಲ್ಲ. ಎಲ್ಲೋ ಒಂದು ಕಡೆ ಇದು GBA ಚುನಾವಣೆಗೆ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನು ಕೊಡುವಂತ ಸಾಧ್ಯತೆ ಇದೆಯಾ? ಇದನ್ನ ಸರಿ ಮಾಡಬಹುದಾ? ನಿರೀಕ್ಷಾ, ನೋಡಿ, ಬೆಂಗಳೂರು ಇವತ್ತು ಮೆಟ್ರೋಪಾಲಿಟನ್ ಸಿಟಿ, ಇಡೀ ವಿಶ್ವದಲ್ಲೇ ಹೆಸರುವಾಸಿಯಾಗಿರುವಂಥದ್ದು ಸಿಲಿಕಾನ್ ಸಿಟಿ ಅಂತೇಳಿ ಕರಿತೀವಿ. IT ಹಬ್ ಇಲ್ಲಿ ಇರೋದ್ರಿಂದ ಸಹಜವಾಗಿ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬಹಳಷ್ಟು ಜನ ಇಲ್ಲಿ ಬಂದು ಬೆಂಗಳೂರಿನಲ್ಲಿ ವಾಸ್ತವ್ಯವನ್ನು ಹೂಡ್ತಾ ಇದ್ದಾರೆ, ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರೆ. ಹಾಗೆ ಬೇರೆ ದೇಶಗಳಿಂದ ಇಲ್ಲಿ ಬಂದು ಕೆಲಸವನ್ನು ಮಾಡ್ತಾ ಇರುವಂಥವ್ರು ಕೂಡ ಇದ್ದಾರೆ. ಇದರ ಜೊತೆಗೆ ಬೆಂಗಳೂರಿನಲ್ಲಿ ಉದ್ಯೋಗಾವಕಾಶಗಳ ಸಂಖ್ಯೆ ಕೂಡ ಹೆಚ್ಚಿದೆ. ಹಾಗಾಗಿ ಏನಾಗುತ್ತೆ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಕಾರ್ಮಿಕರು ಕೂಡ ಇವತ್ತು ಬಂದಿದ್ದಾರೆ. ಅಂದರೆ IT ಉದ್ಯಮ ಒಂದೇ ಇಲ್ಲ, ITಗೆ ಸಪೋರ್ಟ್ ಆಗಿ ಬೇರೆ ಬೇರೆ ಉದ್ಯಮಗಳು ಕೂಡ ಇರಬೇಕಾಗತ್ತೆ. ಹಾಗಾಗಿ ಹೋಟೆಲ್ ಉದ್ಯಮ ಇರಬಹುದು ಅಥವಾ ಅಂಗಡಿ ಬಿಸ್ನೆಸ್ ಇರಬಹುದು,